ಬನಶಂಕರಿನಿ ಕರುಣಾಕರಿನಿ ಕರುಣೆಯ ತೋರಿದಂಗೆ ಶಾಕಾಂಬರೀನಿ ಕರುಣೆಯ ತೋರಿದಂಗೆ ಶಾಕಾಂಬರೀನಿ ಬನಶಂಕರಿನಿ ಕರುಣಾಕರಿನಿ ಕರುಣೆಯ ತೋರಿದಂಗೆ ಶಾಕಾಂಬರೀನಿ ಕರುಣೆಯ ತೋರಿದಂಗೆ ಶಾಕಾಂಬರೀನಿ ಜಗದಲ್ಲಿ ನಡೆದ ಅನ್ಯಾಯವನ್ನು ಜಗದಲ್ಲಿ ನಡೆದ ಅನ್ಯಾಯವನ್ನು ಕಣ್ಮುಚ್ಚಿ ಏಕೆ ನೋಡುತ್ತಿರುವೆ ದೇವಿ ಕಣ್ಮುಚ್ಚಿ ಏಕೆ ನೋಡುತ್ತಿರುವೆ ದೇವಿ ಬನಶಂಕರಿನಿ ಕರುಣಾಕರಿನಿ ಕರುಣೆಯ ತೋರಿದಂಗೆ ಶಾಕಾಂಬರೀನಿ ಕರುಣೆಯ ತೋರಿದಂಗೆ ಶಾಕಾಂಬರೀನಿ. ಇವತ್ತೆಲ್ಲ ದೇವ್ರಿಗೆ ಹೋಗಿ ದರ್ಶನ ಮಾಡಿಕೊಂಡು ಬಂದೆ ಫ್ರೆಂಡ್ಸ್. ತುಂಬ ಖುಷಿಯಾಯಿತು. ಸೊ ದೇವಿಗೆ ನಮಸ್ಕಾರ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಖುಷಿಯಿಂದ ಮನೆಗೆ ಬಂದು ರಾತ್ರಿಗೆ ನಾನೇನಂತಾರೆ ಮಾವಿನಕಾಯಿ ಚಟ್ನಿ ಮಾಡ್ತಿದ್ದೆ. ಕಡಲೆಬೇಳೆ, ಮಾವಿನಕಾಯಿ, 4 ಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ ಮಿಕ್ಸರ್ ಮಾಡಿಬಿಟ್ರೆ ಸೂಪರಾಗಿರುವಂತಹ ಚಟ್ನಿ ಸಿದ್ಧವಾಗುತ್ತೆ ಫ್ರೆಂಡ್ಸ್. ಚಪಾತಿ, ರೊಟ್ಟಿ, ಅನ್ನದ ಜೊತೆ